ಲೋಕಾಯುಕ್ತದಿಂದ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯವರು ತುಂಬಾ ಆನೆಸ್ಟ್ ಅಲ್ವಾ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ವ್ಯಂಗ್ಯವಾಡಿದ್ದಾರೆ. ಬಿಜೆಪಿ ಶಾಸಕರ ಬಂಧನದ ಬಗ್ಗೆ ಅವರನ್ನೇ ಕೇಳಬೇಕು ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳ್ತಾರೆ. Normally they are very honest people. Now BJP people will not be, they are corrupt, free people. They are the most honest people in this country. They will not get, I think, some wrong information you might have got. Let us look at it. Let us see what the Lokayukta tell. Then I will react to it. Normally they are very honest people. Now BJP people will not be, they are corrupt, free people. They are the most honest people in this country. They will not get, I think, some wrong information you might have got. Let us look at it. Let us see what the Lokayukta tell. Then I will react to it. ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಲೋಕಾಯುಕ್ತ ಟ್ರಾಪ್ ಆಗಿದ್ದಾರೆ. ಗುತ್ತಿಗೆದಾರನ ಹತ್ರ 10 ಲಕ್ಷ ಲಂಚ ತಗೊಂಡು ಇದು ಆ ಶಾಸಕರನ್ನೇ ಕೇಳಬೇಕು. ಇಲ್ಲಿ ಮೊನ್ನೆ ಇವರೇನು ಹೇಳ್ತಿದ್ದಾರಲ್ಲ ನಮ್ಮ ಸತೀಶ್ ಜಾರಕಿಹೊಳಿ ಅವರು, ಇದೇನು ಎಲ್ಲ ಸಂದರ್ಭದಲ್ಲೂ ನಡೀತಿತ್ತು ಅದು ಇದು ಅಂತ ಹೇಳಿ ಮೊನ್ನೆ ಅವರು ಹೇಳಿದ್ದಾರೆ. ಆದರೆ ನಾನು 2 ಬಾರಿ ಮುಖ್ಯಮಂತ್ರಿ ಆದಾಗ ಈ ಗುತ್ತಿಗೆದಾರರಿಗೆ ಹಣ ಬಿಡುಗಡೆ ಮಾಡಬೇಕಾದ್ರೆ ಪ್ರತಿ ಮಂತು 30ನೇ ತಾರೀಕಿನಂದು ಚೆಕ್ ಅವ್ರ ಮನೆ ಬಾಗಿಲಿಗೆ ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿದ್ವಿ ನಾನು ಮುಖ್ಯಮಂತ್ರಿ ಆಗಿದ್ದಾಗ. ನಾನು ಮುಖ್ಯಮಂತ್ರಿ ಆದಂಥ ಅವಧಿಯ ಬಗ್ಗೆ ಬಹುಶಃ ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ಈ ಕಮಿಷನ್ ಬಗ್ಗೆ ಏನು ಚರ್ಚೆ ನಡೀತಿದೆ, ನಮ್ಮ ಒಂದು ಆಡಳಿತದಲ್ಲಿ ಕಮಿಷನ್ ನಡೀತಾ ಇತ್ತು ಅಂತಕ್ಕಂಥದ್ದನ್ನು ಇವತ್ತಿನವರೆಗೆ ಯಾರೂ ಹೇಳಲಿಲ್ಲ. ನಾವು ಅಷ್ಟು ಕಟ್ಟುನಿಟ್ಟಿನಲ್ಲಿ ಏನು ಮಾಡ್ತಾಯಿದ್ದು, ಈ ರೀತಿಯ ಒಂದು ವಾತಾವರಣ ಇವತ್ತಿರ್ತಕ್ಕಂಥದ್ದು ಸಹಜ. ನನಗೂ ಅದರ ಅರಿವಿದೆ. ಇವತ್ತು ಇಂಥ ಒಂದು ವಾತಾವರಣ ಏನಿದೆ ಇವೆಲ್ಲ ಸರಿಯಾಗಬೇಕು ಅಂದರೆ ಯಾರ ಒಂದು ನಾಯಕತ್ವದಲ್ಲಿ ಯಾರನ್ನು ಇವತ್ತು ಆಯ್ಕೆ ಮಾಡಿದ್ರೆ ಈ ರಾಜ್ಯದಲ್ಲಿ ಇಂಥ ಒಂದು ಪರಿಸ್ಥಿತಿಗಳನ್ನು ಸಂಪೂರ್ಣವಾಗಿ ಇವತ್ತು ನಿಶಸ್ತ್ರಗೊಳಿಸ್ತಕ್ಕಂಥದ್ದಕ್ಕೆ ಜನ ತೀರ್ಮಾನ ಮಾಡಬೇಕು ಅನ್ನೋದು ಹೇಳ್ತೀವಿ. ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಲೋಕಾಯುಕ್ತ ಟ್ರಾಪ್ ಆಗಿದ್ದಾರೆ. ಶಾಸಕ ಚಂದ್ರು ಲಮಾಣಿ ಬಂಧನ ನೋಡಿದ್ರೆ ಮನಸ್ಸಿಗೆ ನೋವಾಗುತ್ತೆ. ಜನಪ್ರತಿನಿಧಿಗಳು ಎಲ್ರಿಗೂ ಆದರ್ಶವಾಗಿರಬೇಕು. ಧಾರವಾಡದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೊಟ್ಟಂತ ಹೇಳಿಕೆ, ಜನಪ್ರತಿನಿಧಿಗಳು ಎಲ್ಲರಿಗೂ ಆದರ್ಶವಾಗಿರಬೇಕು. ಜನರ ಕೆಲಸ ಮಾಡೋಕೆ ನಾವು ಇಲ್ಲಿಗೆ ಬಂದಿರೋದು. ಪ್ರಾಥಮಿಕ ವರದಿ ನೋಡಿದ್ರೆ ಮನಸ್ಸಿಗೆ ನೋವಾಗುತ್ತೆ. ಸಾರ್ವಜನಿಕ ಬದುಕಿನಲ್ಲಿ ಜನರಿಗೆ ಆದರ್ಶವಾಗಿರಬೇಕು ಅಂತ ಹೇಳ್ತಾರೆ ಪ್ರಹ್ಲಾದ್ ಜೋಶಿ. ಚಂದ್ರು ಲಮಾಣಿ ಮಾಡಿದ್ದಾರೋ ಇಲ್ವೋ ನಾನು ಹೇಳಲ್ಲ, ಗದಗ ಜಿಲ್ಲಾ ಅಧ್ಯಕ್ಷರಿಗೆ ಮಾಹಿತಿ ಕೇಳಿದ್ದೇನೆ ಅಂತ ಜೋಶಿ ರಿಯಾಕ್ಟ್ ಮಾಡಿದ್ದಾರೆ. ಅದ್ರ ಬಗ್ಗೆ ನನಗೆ ಪೂರ್ತಿ ಮಾಹಿತಿ ಇಲ್ಲ. ನಾನು ಸಂಪೂರ್ಣ ಮಾಹಿತಿ ಪಡೆದುಕೊಳ್ತಾ ಇದ್ದೇನೆ. ಆದರೆ ಇಷ್ಟು ಮಾತ್ರ ನಾನು ಹೇಳ್ಬೋದು, ಜನಪ್ರತಿನಿಧಿಗಳಾದವರು ಭಾಳ ನಾವು ಕಾಶಿಯಸ್ ಆಗಿರಬೇಕು ಮತ್ತು ಜನರ ಕೆಲಸ ಮಾಡ್ಲಿಕ್ಕೆ ಬಂದಿರೋದು ನಾವು. ಹಾಗಾಗಿ ಇದ್ರ ಬಗ್ಗೆ ಪ್ರಾಥಮಿಕ ವರದಿಗಳನ್ನು ಗಮನಿಸಿದಾಗ ಇದು ಸ್ವಲ್ಪ ಮನಸ್ಸಿಗೆ ಕಿರಿಕಿರಿ ಆಗುವಂಥ ವಿಷಯ, ಮನಸ್ಸಿಗೆ ನೋವು ಆಗ್ತದೆ. ಯಾಕಂದ್ರೆ ಸಾರ್ವಜನಿಕ ಬದುಕಿನಲ್ಲಿ ನಾವು ಜನರಿಗೆ ಆದರ್ಶವಾಗಿರಬೇಕು. ಅವ್ರು ಮಾಡಿದ್ದಾರೆ ಮಾಡಿಲ್ಲ ಈ ಕನ್ಕ್ಲೂಷನ್ ನಾನು ಬರ್ತಾ ಇಲ್ಲ, ಬಿಕಾಸ್ ಐ ಡೋಂಟ್ ನೋ ಎಂಟೈರ್ ಕೇಸ್. ಅದ್ರ ಬಗ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.